ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ಶುಭ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮ ವಿಧಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾ ವಿಶ್ರತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ, ರೇವತಿಯ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ, ಅಕ್ಷತದಿಗೆ ಅಮಾವಾಸ್ಯೆ ಅಂತ ಕರೀತಾರೆ. ಮುಂದೆ ಬರತಕ್ಕಂಥ ವಿಶೇಷ ಅಕ್ಷಯ ತೃತೀಯ. ಹೀಗಾಗಿ ಆ ಪೂರ್ವದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ಆದ್ದರಿಂದ ಇದನ್ನು ಈ ಅಕ್ಷತದಿಗೆ ಅಮಾವಾಸ್ಯೆ ಅಂತ ಕರೀತಾರೆ. ಪ್ರತಿ ಅಮಾವಾಸ್ಯೆಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪಿತೃಕಾರ್ಯಗಳನ್ನು, ಶ್ರಾದ್ದಾದಿಗಳು, ತರ್ಪಣಾದಿಗಳು, ಪಿತೃಗಳನ್ನು ತೃಪ್ತಿಪಡಿಸಬೇಕು. ಅದೇ ಶ್ರಾದ್ದ. ಶ್ರದ್ಧೆಯಿಂದ, ಶ್ರದ್ಧೆಯ ಕ್ರಿಯತೆ ಎತ್ತು ಶ್ರಾದ್ದಂ ಪ್ರಕೀರ್ತಿತಂ ಅಂತ ಹೇಳ್ತಾರೆ. ಶ್ರದ್ಧೆಯ ಕ್ರಿಯತೆ ಎತ್ತು ತತ್ ಶ್ರಾದ್ದಂ ಪ್ರಕೀರ್ತಿತಂ ಅಂತ. ಇದು ಶಾಸ್ತ್ರ ವಚನ. ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಕೆಲಸಗಳು, ಪಿತೃಕಾರ್ಯವನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾದದ್ದು. ಇನ್ನೂ ಒಂದು ಮಾತಿದೆ, ದೇವಕಾರ್ಯಾದಪಿ ಪರಂ ಪಿತೃಕಾರ್ಯಂ ಪ್ರಚಕ್ಷತೆ ಅಂತಕ್ಕಂಥದ್ದು. ದೇವಕಾರ್ಯಾದಪಿ ಪರಂ, ದೇವತೆಗಳ ನಾವು ಪೂಜೆ ಪುನಸ್ಕಾರ ಮಾಡ್ತೀವಲ್ಲ, ಉತ್ಸವಾದಿಗಳು ಮತ್ತೊಂದು ಮಗದೊಂದು, ಅವುಗಳಿಗಿಂತಲೂ ಹೆಚ್ಚಾಗಿದ್ದು, ಮಿಗಿಲಾದದ್ದು, ಪರಂ ಅಂದರೆ ಮೇಲಿರ್ತಕ್ಕಂಥದ್ದು ಯಾವುದಪ್ಪ? ಪಿತೃಕಾರ್ಯಂ ಪ್ರಚಕ್ಷತೆ. ಪಿತೃದೇವತೆಗಳನ್ನು ಆರಾಧಿಸ್ತಕ್ಕಂಥದ್ದು, ಅವರವನ್ನು ಗೌರವಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಇದೆಲ್ಲ ಶಾಸ್ತ್ರವಾಣಿ. ಶಾಸ್ತ್ರಗಳು ನಿರ್ದೇಶನ ಮಾಡುತ್ತೆ. ಶಾಸ್ತ್ರದ ಅರ್ಥ ಏನಪ್ಪ ಅಂತಂದರೆ, ಶಾಸನಾತ್ ಅಂದರೆ ಶಾಸನ, ಕಾನೂನನ್ನು ಹೊರಡಿಸ್ತಕ್ಕಂಥದ್ದು. ಇದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಅದನ್ನು ಮಾಡಲೇಬೇಕು. ಹೇಗೆ ಒಂದು ಕಾನೂನಲ್ಲಿ ಒಂದು ಮಸೂದೆ ಹೊರಟ್ರೆ ಅದನ್ನು ಆಚರಿಸಬೇಕು, ಅದನ್ನು ಮಾಡಲೇಬೇಕು, ಆ ವಿಧಿಯನ್ನು ಪಾಲಿಸಬೇಕಾಗತ್ತೆ. ಆ ರೀತಿಯಲ್ಲಿ ಇವುಗಳೆಲ್ಲ ಆ ಶಾಸ್ತ್ರ ವಾಕ್ಯಗಳು ಅವುಗಳನ್ನು ಪಾಲಿಸಬೇಕು, ಅಷ್ಟೇ, ಬೇರೆ ಮಾತಿಲ್ಲ. ಕಾನೂನು, ಧರ್ಮದ ಕಾನೂನು ಅದು. ಹೀಗಾಗಿ ದೇವ ಕಾರ್ಯಗಳಿಗಿಂತಲೂ ಮಿಗಿಲಾದದ್ದು ಪಿತೃಕಾರ್ಯಗಳು. ನಮ್ಮ ಪೂರ್ವಜರು, ಅವರಿಂದಾಗಿ ತಾನೇ ನಮಗೆ ಜನ್ಮ ಬಂದಿದೆ. ಹೀಗಾಗಿ ಅವರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಅದು ಅಮಾವಾಸ್ಯೆಯಲ್ಲಿ ಬಹಳ ಶ್ರೇಷ್ಠ. ಕೃಷ್ಣ ಪಕ್ಷದ ತುದಿಯ ಸ್ಥಾನ ಯಾವುದು ಅಂದರೆ ಅದು ಅಮಾವಾಸ್ಯೆ. ಹೀಗಾಗಿ ಅಲ್ಲಿ ಅಮಾವಾಸ್ಯೆಯಲ್ಲಿ ಅವರಿಗೆ ಒಂದು ಕಾಲ, ವಿಶೇಷವಾದ ಕಾಲ ಏರ್ಪಾಡಾಗುತ್ತೆ. ಈ ಸಂದರ್ಭದಲ್ಲಿ ತರ್ಪಣಾದಿಗಳು ಅಥವಾ ಯಾವುದೋ ಸನ್ನಿಧಾನಗಳಿಗೆ ವಿಶೇಷ, ನಾವು ಯಾವುದನ್ನು ಗೋಕರ್ಣ ಅಂತೀವೋ, ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ತ್ರಿವೇಣಿ ಸಂಗಮಗಳಾಗಬಹುದು, ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಅಂತಹ ಕ್ಷೇತ್ರಗಳಿಗೆ ಹೋಗಿ ತರ್ಪಣಾದಿಗಳನ್ನು, ತಿಲತರ್ಪಣಾದಿಗಳನ್ನು, ಗೋವಿಗೆ ಗ್ರಾಸ ಕೊಡ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ಸದ್ಬ್ರಾಹ್ಮಣರನ್ನು ಕರೆದು ಅವರಿಗೆ ದಾನಾದಿಗಳನ್ನು ಮಾಡ್ತಕ್ಕಂಥದ್ದು. ಯಾವುದು ನಿಮ್ಮ ಮನೆತನದಿಂದ, ನಿಮ್ಮ ಕುಟುಂಬದಲ್ಲಿ ಹೇಗೆ ಹೇಳ್ಕೊಂಡು ಬಂದಿದೆಯೋ, ಪಿತೃಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೇಗೋ ಹಾಗೆ ಅವರ ಸ್ಮರಣೆ ಬಹಳ ಮುಖ್ಯ. ಅವರ ಸ್ಮರಣೆಯಲ್ಲಿ ಇನ್ನೊಬ್ಬರಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಅದು ತುಂಬ ಉತ್ತಮವಾದದ್ದು. ಅವರನ್ನು ಸ್ಮರಿಸಿಕೊಳ್ತಕ್ಕಂಥದ್ದು, ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು, ಇದೆರಡು ಈ ಅಮಾವಾಸ್ಯೆಯಲ್ಲಿ ಬೇಕು. ಅದನ್ನು ಮಾಡೋದರಿಂದಾಗಿ ತೃಪ್ತಿಯಾಗಿ ಎಷ್ಟೋ ಕಷ್ಟಗಳು ನೀಗಿಬಿಡುತ್ತೆ. ಮನೆಯಲ್ಲಿ ಯಾವುದೋ ಸಮಸ್ಯೆ ಇದೆ, ಇನ್ಯಾವುದೋ ಒಂದು ತೊಂದರೆ ಸಿಕ್ಕಾಕ್ಕೊಂಡಿದ್ದೀನಿ, ಈ ಪ್ರಾರಬ್ಧದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಎಷ್ಟು ಜನ ಇಲ್ಲ ಹೇಳಿ. ಅಂಥವ್ರು ನೋಡಿ, ಹಿರಿಯರನ್ನು ಸ್ಮರಣೆ ಮಾಡಿಕೊಳ್ಳಿ. ಯಾರು ಆಗೋಗಿದ್ದಾರೋ ಅವರ ಹೆಸರಿನಲ್ಲಿ ಹಸುವಿಗೆ ಗ್ರಾಸ ಕೊಡ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ನೀವು ಯಾವುದೋ ಅನಾಥಾಶ್ರಮಕ್ಕೆ ಹೋಗಿ ಬನ್ನಿ, ಇಂಥವ್ರಿಗೆ ಅಂತಲ್ಲ, ಯಾರಿಗೆ ಅಗತ್ಯ ಇದೆ ಅವರಿಗೆ ನಾವು ದಾನ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳಿಕೊಂಡು 10 ಜನಕ್ಕೆ ಊಟ ಹಾಕಿದ್ರೆ ಅದು ಅವರಿಗೆ ತೃಪ್ತಿಯಾಗುತ್ತೆ. ಅವರಿಗೆ ತೃಪ್ತಿ ಆದರೆ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಅವರ ಅನುಗ್ರಹ ದೇವತೆಗಳಿಗಿಂತ ದೊಡ್ಡದು ಅಂತ ಹೇಳಿದೆಯಲ್ಲ, ಶಾಸ್ತ್ರವೇ ಒಪ್ಕೊಂಡ್ಬಿಟ್ಟಿದೆ.
ಹೀಗಾಗಿ ತಪ್ಪದೆ ಈ ಸಂದರ್ಭದಲ್ಲಿ ಹಿರಿಯರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ಪೂಜಾದಿಗಳನ್ನು ದಾನಾದಿಗಳನ್ನು ಮಾಡ್ತಕ್ಕಂಥದ್ದು, ಇವುಗಳೇ ಅವರನ್ನು ಆರಾಧಿಸಿ ತೃಪ್ತಿಪಡಿಸೋದು. ಹೇಗೆ ಅಂತಂದರೆ ತರ್ಪಣ ಅಂದರೆ ತೃಪ್ತಿ ಅಂತಲೇ ಅರ್ಥ. ತಿಲತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ಯಾರಿಗೆ ಯಾವ ಕ್ರಮ ಹೇಳಿದೆಯೋ ಎಲ್ಲವೂ ಒಂದೇ. ಗಂಗೆಯಿಂದ ನೀವು ಹಾದು ಹೋಗ್ತೀನಿ ಅಂದರೂ ಸಮುದ್ರ ಸೇರ್ಕೊಳ್ತೀರ, ಕಾವೇರಿಯಿಂದ ಹಾದು ಹೋಗ್ತೀನಿ ಅಂದರೂ ಹಾಗೆ, ಕೃಷ್ಣೆಯಿಂದ ಹೋಗಿ, ಹೀಗೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ ಹೋಗಿ ತಲುಪಲಿಕ್ಕೆ. ಹೀಗಾಗಿ ನಿಮ್ಮ ಹಿರಿಯರು ಯಾವ ಸಂಪ್ರದಾಯವನ್ನು, ಯಾವ ಒಂದು ದಾರಿಯನ್ನು ಸೂಚಿಸಿದ್ದಾರೋ ಹೀಗೆ ಆರಾಧನೆ ಮಾಡಬೇಕು ಅಂತ ಅದನ್ನು ಮಾಡ್ತಕ್ಕಂಥದ್ದು. ಅದನ್ನು ಮಾಡೋದರಿಂದ ತುಂಬ ಒಳ್ಳೆಯದು. ಮಾಡುವುದು ಬಹಳ ಮುಖ್ಯ. ಹೇಗೆ ಹಿರಿಯರನ್ನು ಕೇಳಿಕೊಂಡು ಆ ಕ್ರಮದಲ್ಲಿ ನಿಮ್ಮ ಮನಸ್ಸಿನ ಭಾವನೆಯನ್ನು, ಕೃತಜ್ಞತಾ ಭಾವನೆಯನ್ನು ಅವರಿಗೆ ಪುಷ್ಪಾಂಜಲಿ ಸ್ವರೂಪದಲ್ಲಿ ಅದನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ತಪ್ಪದೇ ಆ ಪಿತೃಕಾರ್ಯಗಳನ್ನು ಮಾಡಿ ಈ ದಿವಸ. ಶಾಸ್ತ್ರಿಗಳೇ, ನಾವು ದೇವತಾ ಕಾರ್ಯಗಳನ್ನು ಮಾಡ್ತೀವಿ, ಆದರೆ ಆ ದೇವತಾ ಕಾರ್ಯಗಳಿಗಿಂತ ಮಿಗಿಲಾಗಿರುವಂಥದ್ದು ನಮ್ಮ ಪಿತೃಗಳ ಕಾರ್ಯ. ಅವರನ್ನು ಸ್ಮರಿಸಬೇಕು. ಆದರೆ ಸ್ಮರಿಸೋದಕ್ಕೆ ಸಾಕಷ್ಟು ದಾರಿಗಳಿದೆ. ಆ ದಾರಿಗಳನ್ನು ಕೂಡ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಆ ಮೂಲಕ ನಮ್ಮ ವೀಕ್ಷಕರು ಪಿತೃ ಕಾರ್ಯವನ್ನು ಕೂಡ ಮಾಡಬಹುದಾಗಿದೆ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲ ಸಂದೇಶ ಕುಷ್ಟಗಿಯಿಂದ ಭಾರ್ಗವರಾಮ್ ಆನಂದ್ ದೇಸಾಯಿ ಅವರು ಕಳಿಸಿದ್ದಾರೆ. ಭಾರ್ಗವರಾಮ್ ಅವರ ಜನ್ಮ ದಿನಾಂಕ 7/8/2006, ಹುಟ್ಟಿದ ಸಮಯ ರಾತ್ರಿ 9:45. ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭಾರ್ಗವರಾಮ್ ದೇಸಾಯಿ ಅವರ ಪ್ರಶ್ನೆ ಅದು ಭವಿಷ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸೋಣ. ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥದಲ್ಲಿ ಶುಕ್ರನಿದ್ದಾನೆ, ಪಂಚಮದಲ್ಲಿ ಬುಧಾದಿತ್ಯ ಯೋಗ ಇದೆ, ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಪ್ರಸ್ತುತ ಕುಜದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಪಂಚಮದಲ್ಲಿ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶಿತ ಅಂತ ಇದೆ. ಹೀಗಾಗಿ ಮುಂದಿನ ಭವಿಷ್ಯ ಈಗಿನ ಪ್ರಸ್ತುತದ ತಿಳ್ಕೋಬೇಕಾಗಿದೆ. ಯಾಕೆಂದರೆ ನೀವಿನ್ನು ಓದ್ತಾ ಇರತಕ್ಕಂಥ ವ್ಯಕ್ತಿ. ಹೀಗಾಗಿ ಮುಂದೆ ಡಿ ವಿ ಜಿಯವರು ಹೇಳ್ತಾರಲ್ಲ, ಮುಂದೇನೋ ಮತ್ತೇನೋ ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂತ. ಇವತ್ತು ನೀವು ಗೆದ್ದರೆ ಭವಿಷ್ಯ ಗೆಲ್ತೀರ, ಸಂಶಯವೇ ಇಲ್ಲದೆ. ಹೀಗಾಗಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿರೋದು, ಅನುಕೂಲಕರವಾಗಿರೋದ್ರಿಂದ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ. ನಿಮಗೆ ಸ್ವಲ್ಪ ಆಲಸ್ಯವೂ ಇದೆ, ಕಾಣ್ತಾ ಇದೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಪ್ರತಿ ಶನಿವಾರ ನೋಡಿ. ನಾಳೆ ದಿವಸ ಶನಿವಾರ ಇದೆ, ಈ ಹೊತ್ತೇ ನಿಮ್ಮ ಪ್ರಶ್ನೆ ಬಂದಿದೆ, ಸಿದ್ಧತೆಗೆ ಅನುಕೂಲ ಆಗುತ್ತೆ. ಹೀಗಾಗಿ ನಾಳೆಯಿಂದ ಪ್ರತಿ ಶನಿವಾರ ನೀವು ಶನಿಶ್ಚರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಅಲ್ಲೊಂದು ವಿಶೇಷ ಸೇವೆ ಪೂಜೆ ಯಾವುದಾಗುತ್ತೆ ಅದು ಮಾಡಿಸಿ. ತಪ್ಪದೇ ವಿದ್ಯಾಭ್ಯಾಸ ಮುಗಿದು ಒಂದು ಕೆಲಸಕ್ಕೆ ಸೇರೋವರೆಗೂ ಮಾಡಿಸಿ. ಆಮೇಲೆ ಮಾಡಿಸ್ಬಾರ್ದಂತಲ್ಲ, ಆಮೇಲೂ ಒಳ್ಳೆಯದು. ಯಾಕೆಂದರೆ ಮತಿಗೆ ನೀವು ವಿದ್ಯೆಯಲ್ಲೂ ಬುದ್ಧಿಶಕ್ತಿ ಬೇಕು, ಕೆಲಸದಲ್ಲೂ ಬುದ್ಧಿಶಕ್ತಿ ಬೇಕು. ಅದನ್ನು ಕರುಣಿಸ್ತಕ್ಕಂಥವನ ಆಂಜನೇಯ. ನಿರಂತರವಾಗಿ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕುಷ್ಟಗಿಯಿಂದ ಆನಂದ್ ಅವರು ಕಳಿಸಿದ್ದಾರೆ. ಆನಂದ್ ಅವರ ಜನ್ಮ ದಿನಾಂಕ 30/11/1996, ಹುಟ್ಟಿದ ಸಮಯ ಮಧ್ಯಾಹ್ನ 3 ಗಂಟೆ. ಜೀವನದಲ್ಲಿ ತುಂಬ ಕಷ್ಟಗಳಿದೆ, ಪರಿಹಾರ ಯಾವಾಗ ಸಿಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆನಂದ್ ಅವರ ಪ್ರಶ್ನೆ, ಜೀವನದಲ್ಲಿ ಕಷ್ಟ ಬಂದಿದೆ, ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ, ಹಂಸಯೋಗ. ಅದು ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಶುಕ್ರನ ಭಕ್ತಿ ನಡೀತಾ ಇದೆ. ನೋಡಿ, ಶುಕ್ರ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿ, ಅಷ್ಟಮದಲ್ಲಿದ್ದು ಸ್ವಕ್ಷೇತ್ರದಲ್ಲಿದ್ದಾನೆ. ಆತಂಕ ಬೇಡ, ಜೀವನ ಸರಿ ಹೋಗುತ್ತೆ. ಈಗ ಕಾಲ ಚೆನ್ನಾಗಿದೆ. ಈಗ ಸಮಯ ನಿಮಗೆ ಹೇಗಾಗಿದೆ, ನಿಮ್ಮದು ಕರ್ಕಟಕ ರಾಶಿ. ಈಗ ರಾಶಿಯಿಂದ ಸ್ವಲ್ಪ ಈಗಿನ ಗ್ರಹಸ್ಥಿತಿಯನ್ನು ನೋಡಿದ್ರೆ ವಸ್ತುತಃ ರವಿ ಶುಕ್ರ ಇವರೆಲ್ಲ ಸ್ಥಿತಿ ಚೆನ್ನಾಗಿದೆ. ಗುರು ವ್ಯಯದಲ್ಲಿದ್ದಾನೆ. ಈಗ ಜೂನ್ಗೆ 1ಕ್ಕೆ ನಿಮ್ಮ 1ನೇ ತಾರೀಕಿನಿಂದ ನಿಮಗೂ ಒಂದು ಬಲ ಬಂದುಬಿಡುತ್ತೆ. ಅಲ್ಲಿ ಸ್ವಕ್ಷೇತ್ರಕ್ಕೆ ಬಂದಾಗ ಹಂಸಯೋಗ ಪ್ರಾರಂಭವಾಗುತ್ತೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಜೂನ್ 1ನೇ ತಾರೀಕಿನಿಂದ ನಿಮ್ಮ ಬದುಕು ಬದಲಾಗುತ್ತೆ. ಗಾಬರಿಯಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಗುರುಚರಿತ್ರೆ ಪಾರಾಯಣ ಮಾಡಿಸಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಮತ್ತು ಸಾಧ್ಯವಾದರೆ ನೀವು ಪಿತೃ ಕಾರ್ಯವನ್ನು, ನಾನು ಇಷ್ಟೊತ್ತು ಹೇಳಿದೆ, ನಿಮಗೆ ನವಮದಲ್ಲಿ ರವಿ ಇರತಕ್ಕಂಥದ್ದು. ಒಂದು ಸಲ ಹಿರಿಯರನ್ನು ಸ್ಮರಣೆ ಮಾಡಿದ್ದೀರಾ, ನೆನೆಸ್ಕೊಳ್ಳಿ.
ಇಲ್ಲ ಅಂದರೆ ಯಾವುದಾದ್ರು ಒಂದು ಸನ್ನಿಧಾನಗಳಲ್ಲಿ, ಕ್ಷೇತ್ರಗಳಲ್ಲಿ ಪಿತೃಸ್ಮರಣೆ ಆಗಿ ಹೋದಂಥವರ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದನ್ನು ಮಾಡಿ ಕಷ್ಟ ನಿವಾರಣೆ ಆಗೇ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಡ್ಯದಿಂದ ಜೀವನ್ ಅವರು ಕಳಿಸಿದ್ದಾರೆ. ಜೀವನ್ ಅವರ ಜನ್ಮ ದಿನಾಂಕ 19/9/2007. ಹುಟ್ಟಿದ ಸಮಯ ಮಧ್ಯರಾತ್ರಿ 12:20. ರೈಲ್ವೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಕೆಲಸ ಸಿಗುತ್ತಾ? ಜೊತೆಗೆ ಭವಿಷ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜೀವನ್ ಅವರ ಪ್ರಶ್ನೆ ಅದು ವೃತ್ತಿಗೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಷಷ್ಠದಲ್ಲಿದ್ದಾನೆ. ವೃತ್ತಿಯ ಅಧಿಪತಿ ನಿಮಗೆ 6ನೇ ಮನೆಯಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಚೆನ್ನಾಗಿದೆ, ಇದು ಒಳ್ಳೆಯದು. ಬುಧ ತುಂಬ ಚೆನ್ನಾಗಿದ್ದಾನೆ, ಭದ್ರಯೋಗ. ರವಿ ಬುಧ ಒಟ್ಟಾಗಿದ್ದಾರೆ. ನಿಮಗೆ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಭಗವತ್ ಕೃಪೆ ಉಂಟಾಗಲಿ. ಯಾವುದಾದ್ರು ಗುರು ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆಕಾಳು ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ 1 ವರ್ಷ ಕಾಲ ನಿರಂತರವಾಗಿ ಮಾಡಿ. ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗೋದು, ಈ ಕಡಲೆ ಮತ್ತು ಬೆಲ್ಲ ಸಮರ್ಪಣೆ ಮಾಡೋದು, ಅದು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಧುಗಿರಿಯಿಂದ ಶ್ರೇಯ ಅವರು ಕಳಿಸಿದ್ದಾರೆ. ಶ್ರೇಯ ಅವರ ಜನ್ಮ ದಿನಾಂಕ 9/9/2011. ಹುಟ್ಟಿದ ಸಮಯ ರಾತ್ರಿ 10:45. PUCಯಲ್ಲಿ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ರಾಶಿ ಮತ್ತು ನಕ್ಷತ್ರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೇಯ ಅವರ ಪ್ರಶ್ನೆ ಯಾವ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೋಬೇಕು, ಮುಂದೆ ಓದಿಗೆ ಅಲ್ವಾ? ಹೌದು, ಮತ್ತು ರಾಶಿ ನಕ್ಷತ್ರನೂ ಕೇಳಿದ್ದಾರೆ ಶಾಸ್ತ್ರಿಗಳೇ. ತಿಳಿಸೋಣ. ನೋಡಿ ತಮ್ಮದು ಶ್ರವಣ ನಕ್ಷತ್ರ, ಅದು ಮಕರ ರಾಶಿ. ಇದು ನಿಮ್ಮ ರಾಶಿ ನಕ್ಷತ್ರ ವಿವರಣೆ. ಶ್ರವಣ ನಕ್ಷತ್ರ, ಮಕರ ರಾಶಿ. ಇನ್ನು ಅಧ್ಯಯನಕ್ಕೆ ಯಾವುದು ಒಳ್ಳೆಯದು ಅಂತ ಕೇಳಿದ್ದೀರಿ. ಇಲ್ಲಿ ಪಂಚಮಾಧಿಪತಿ ದ್ವಿತೀಯಾಧಿಪತಿಯಾದ ಬುಧ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಬುಧ ತುಂಬ ಚೆನ್ನಾಗಿದ್ದರೆ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈಹಿ ಅಂತ ಹೇಳುತ್ತೆ. ಲಿಪಿಶಾಸ್ತ್ರ ಯಾವುದನ್ನು ನಾವು ಈ ಟೈಪಿಂಗು, ರೈಟಿಂಗು, ಸ್ಕ್ರಿಪ್ಟಿಂಗು ಈ ಥರ ಹೇಳ್ತೀವೋ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು. ಇನ್ನು ಬುಧ ತುಂಬ ಜಾಣ, ಮಾತಿನ ಜಾಣ್ಮೆ ಇರತಕ್ಕಂಥವನು. ಹೀಗಾಗಿ ಅಧ್ಯಯನ, ಶಾಸ್ತ್ರ ಅಭ್ಯಾಸ, ಗಣಿತ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥವನು. ಹೀಗಾಗಿ BCom ರಿಲೇಟೆಡ್ ಯಾವುದಾದ್ರು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬಹುದು. ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ. CA ICW ಅಂತೀವಲ್ಲ, ಆ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದು ಕೂಡ ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ಇಷ್ಟು ಕ್ಷೇತ್ರಗಳಲ್ಲಿ ಪ್ರಯತ್ನ ಮಾಡಬಹುದು, ಆಯ್ಕೆ ಮಾಡಿಕೊಳ್ಳಿ. ಚೆನ್ನಾಗಿದೆ. BComನ ಶಾಖೆಗಳೆಲ್ಲ ನಿಮಗೆ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಗಳೇ, ಮುಂದಿನ ಸಂದೇಶವನ್ನು ಹುಬ್ಬಳ್ಳಿಯಿಂದ ಪ್ರೇಮ ಪತ್ತಾರ ಅವರು ಕಳಿಸಿದ್ದಾರೆ. ಪ್ರೇಮ ಅವರ ಜನ್ಮ ದಿನಾಂಕ 16/12/1980. ಹುಟ್ಟಿದ ಸಮಯ ಬೆಳಗ್ಗೆ 7:30. ನಾವು ಮನೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಜೊತೆಗೆ ಭವಿಷ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ. ಪ್ರೇಮ ಪತ್ತಾರ ಅವರ ಪ್ರಶ್ನೆ ಮನೆ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನುರ್ಲಗ್ನ. ಲಗ್ನದಿಂದ ಚತುರ್ಥಾಧಿಪತಿ ಗುರು ನಿಮಗೆ ಕರ್ಮಸ್ಥಾನದಲ್ಲಿ ಶನಿ ಯುಕ್ತನಾಗಿದ್ದಾನೆ. ಸ್ವಲ್ಪ ವಿಳಂಬದಲ್ಲಿ ಕಟ್ತೀರ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ನಿಮಗೆ 2029 ಏಪ್ರಿಲ್ ನಂತರ 2029 ಅಂದರೆ ಇನ್ನೂ 3 ವರ್ಷ ಇದೆ. ಆಮೇಲೆ ನಿಮಗೆ ಕಟ್ಟಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಸಮಾಧಾನವಾಗಿರಿ, ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ, ಕಟ್ತೀರಾ ಮನೇನ. ಒಳ್ಳೆಯದಾಗಲಿ. ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಅದರ ಪರಿಹಾರ ಏನು ಅಂತ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲ ಮತ್ತು ಪರಿಹಾರ ಏನಿದೆ ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಶುಕ್ರರನ್ನು ಕಾಣ್ತಾ ಇದ್ವಿ. ಮಾಂದಿ ಉದಯ ಆಗಿರತಕ್ಕಂಥದ್ದು ಈ ದಿವಸ ವೃಷಭ ರಾಶಿಯಲ್ಲಿ, ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ರಾಹುವನ್ನು ಕಾಣ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಅಲ್ಲಿ ಚಂದ್ರ, ಕುಜ, ಬುಧ ಹಾಗೂ ಶನೇಶ್ವರನ ಕಾಣ್ತಾ ಇದ್ದೀವಿ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಅಗತ್ಯ ಅನಿಸಿದಾಗ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಸಿಗದೆ ಹೋಗಿಬಿಡುತ್ತೆ, ಪರದಾಡಬೇಕಾದ ಪರಿಸ್ಥಿತಿ ಬರಬಹುದು. ಹುಷಾರು. ಕುಟುಂಬದಲ್ಲಿ ಘರ್ಷಣೆಗಳು, ತಗಾದೆಗಳು, ಕೋಪ, ತಾಪ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಮತ್ತು ಈ ದಿವಸ ನಿಮಗೆ ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಒತ್ತಡ, ಮನಸ್ಸಿಗೆ ಒಂದು ಭಾರ ಅನಿಸುತ್ತೆ. ಕೆಲಸ ಮಾಡಿ ಕೂಡ ಏನೋ ಒಂದು ನಿಂದನೆ, ಕೆಲಸ ಮಾಡಿ ಕೂಡ
ಅಸಮಾಧಾನ, ಈ ಥರದ್ದು ಒಂದು ಫಲ ಇದೆ. ಈ ದಿವಸ ನಿಮಗೆ ಇರ್ತಕ್ಕಂಥದ್ದು ಜನ್ಮದಲ್ಲಿರೋ ರವಿ ಶುಕ್ರರು ಈ ಅಲಂಕಾರ ಸಾಧನಗಳು, ವಸ್ತ್ರ ಸಾಧನ, ವಸ್ತ್ರಾಲಂಕಾರ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಅದೊಂದು ಬಲ, ಅಧಿಕಾರದ ಬಲ, ದರ್ಪ ಇದೂ ಇದೆ, ಇಲ್ಲ ಅಂತಲ್ಲ. ಆದರೆ ಇವುಗಳೆಲ್ಲ ಸೇರಿ ನಿಮ್ಮನ್ನು ಸ್ವಲ್ಪ ಪ್ರೆಸ್ ಮಾಡುತ್ತೆ. ಇದರ ನಿವಾರಣೆಗೆ ಈ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಆರೋಗ್ಯ ವ್ಯತ್ಯಾಸ ಪ್ರಧಾನವಾಗಿದೆ, ಹುಷಾರು. ಸ್ವಲ್ಪ ತಲೆ ನೋವು, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ, ಕೆಲಸದ ಒತ್ತಡವೂ ಇದೆ, ಆದರೆ ಅನುಕೂಲವೂ ಇದೆ. ಸಹೋದರಿಗಳ ಸಹಕಾರ ಚೆನ್ನಾಗಿರ್ತದೆ, ಮಾತಿನ ಕೌಶಲ್ಯ ಚೆನ್ನಾಗಿದೆ. ಬರವಣಿಗೆಯ ಕ್ಷೇತ್ರಗಳಲ್ಲಿರೋರಿಗೆ, ಉಪನ್ಯಾಸಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಮೃದ್ಧಿಯೂ ಚೆನ್ನಾಗಿದೆ. ಈ ದಿವಸ ಆರೋಗ್ಯದ ನಿಮಿತ್ತ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸದ ಸ್ಥಳದಲ್ಲಿ ಹುಷಾರು. ಉಳಿದ ಹಾಗೆ ರಂಗಕರ್ಮಿಗಳಿಗೆ ತುಂಬ ಚೆನ್ನಾಗಿದೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ರಾಜಕಾರಣ ಅಥವಾ ಜನಸೇವೆಯಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಹಾಯ ಸೌಕರ್ಯಗಳು ಉಂಟಾಗುತ್ತೆ. ಈ ದಿವಸ ನಿಮಗೆ ಬಂಧುಗಳ ವಿಶ್ವಾಸ, ಪ್ರೀತಿ ಇದು ತುಂಬ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಆರೋಗ್ಯ ನಿಮಿತ್ತ ನಿಮಗೂ ಕೂಡ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಪ್ರಯಾಣದ ಪ್ರಯಾಸ ಜಾಸ್ತಿ ಆಗಬಹುದು. ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅಧಿಕಾರದ ಬಲ, ನಿಮ್ಮ ಮಾತಿಗೆ ಮಾನ್ಯತೆ, ಗೌರವ, ಪ್ರಶಂಸೆ, ಕೆಲಸಗಳಿಗೂ ಪ್ರಶಂಸೆ ಇದೆಲ್ಲ ತುಂಬ ಚೆನ್ನಾಗಿದೆ. ಲಾಭ ಇದೆ ಈ ದಿವಸ. ವಸ್ತ್ರ ಅಲಂಕಾರ ಕ್ಷೇತ್ರಗಳಲ್ಲಿ ಅವರಿಗೆ ಹೆಚ್ಚಿನ ಲಾಭ ಕಾಣಬಹುದು ಈ ದಿವಸ. ಬಂಧುಗಳ ಸಹಕಾರ, ಪ್ರೀತಿ, ವಿಶ್ವಾಸಗಳು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು, ವಿಘ್ನಗಳು, ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಅಥವಾ ಇನ್ನೇನೋ ಪ್ರಮಾದ ಈ ಥರದ ಸಾಧ್ಯತೆ ಇದೆ, ಹುಷಾರು. ಆದರೆ ಸಲಹೆ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಹಿರಿಯರ ಸಲಹೆ ತಗೊಳ್ಳಿ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯತೆ, ಪ್ರೀತಿ, ವಿಶ್ವಾಸ ಕಾಣ್ತೀರಾ, ಸಂಶಯ ಇಲ್ಲ. ಈ ದಿವಸ ಯಾವುದೋ ಪಿತೃಕಾರ್ಯವೋ ಮತ್ತೊಂದು ಇದ್ದರೆ ಅವುಗಳಲ್ಲಿ ಪಾಲ್ಗೊಂಡು ಸಾಮಾನ್ಯವಾಗಿ ಏನಾಗುತ್ತೆ, ಅಲ್ಲಿ ಹೋಗಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕೇನೋ, ಸಹಾಯವೋ ಮತ್ತೊಂದೋ, ಅಲ್ಲಿ ಇನ್ಯಾರದೋ ವಿಚಾರ, ಇನ್ನೇನೋ ಗಲಾಟೆ, ಘರ್ಷಣೆ ಆ ಥರದ್ದಿಲ್ಲ ಸದ್ಯಕ್ಕೆ. ಕೆಲವಿಗೆ ಹಾಗಾಗುತ್ತೆ. ಅಲ್ಲಿ ಹೋಗಿರೋದು ಒಂದಕ್ಕೆ, ಮಾಡೋ ಕೆಲಸ ಬೇರೆ ಆಗಿರುತ್ತೆ. ಈ ದಿವಸ ನಿಮಗೆ ಚೆನ್ನಾಗಿದೆ, ಆತಂಕ ಬೇಡ. ಆದರೆ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಮನಸ್ತಾಪ, ಮನಸ್ಸಿಗೆ ವ್ಯಥೆ ಸಾಧ್ಯತೆ ಇದೆ. ಹೀಗಾಗಿ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು, ಪಿತೃಕಾರ್ಯಗಳಲ್ಲೇ ಶ್ರದ್ಧೆಯಿಂದ ಪಾಲ್ಗೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಯಾವುದೇ ತೊಡಕುಗಳು ಅಲ್ಲೇನೂ ಇಲ್ಲ, ಚೆನ್ನಾಗಿದೆ. ಆದರೆ ಈ ದಿವಸ ನಿಮಗೆ ಮನಸ್ತಾಪ, ತಂದೆ ಮಕ್ಕಳ ಜೊತೆಗೆ ಮನಸ್ತಾಪಗಳು ಅಥವಾ ಇನ್ಯಾವುದೋ ಪಿತೃಕಾರ್ಯವೋ ಮತ್ತೊಂದು ಶ್ರಾದ್ದಾದಿಗಳು ಇನ್ನೂ ನಡೀತಾ ಇದ್ದರೆ ಅಲ್ಲಿ ಏನೋ ಗಲಾಟೆ, ಘರ್ಷಣೆ ಆ ಸಾಧ್ಯತೆ ನಿಮಗೆ ಹೆಚ್ಚಾಗಿದೆ. ಹೋಗಿರೋದು ಶ್ರದ್ಧೆಯಿಂದ ನಮಸ್ಕಾರ ಮಾಡಲಿಕ್ಕೆ, ಆದರೆ ಮಾಡ್ತಾ ಇರೋದು ಬೇರೆ, ಹೀಗಾಗುತ್ತೆ. ಅಥವಾ ಇನ್ಯಾವುದೋ ವಿಘ್ನಗಳು, ತೊಡಕುಗಳು ಈ ಸಾಧ್ಯತೆ ಹೆಚ್ಚಾಗಿದೆ. ಪಿತೃಗಳನ್ನೇ ಸ್ಮರಣೆ ಮಾಡ್ಕೊಳ್ಳಿ, ಅವರೇ ನಮಗೆ ದಾರಿ ತೋರಬೇಕು, ಅವರೇ ಬುದ್ಧಿ ತೋರಿಸ್ಬೇಕು. ಅಥವಾ ಗೋವಿಗೆ ಗ್ರಾಸ ಕೊಟ್ಟರೆ ಬಹಳ ಒಳ್ಳೆಯದು ಈ ದಿವಸ, ಅದನ್ನು ಮಾಡಿ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದ್ದಾವೆ. ಗೋಪೂಜೆ, ಗೋವಿನ ಸ್ಮರಣೆ, ಗೋವಿಗೆ ಗ್ರಾಸ ಕೊಡೋದು ಬಹಳ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಹಿ ಘಟನೆ, ಸಮಾಧಾನ ಇರಲ್ಲ, ಜಗಳಗಳು, ಮನಸ್ತಾಪವೋ ಏನೋ ವೈರತ್ವ ಅಂತೀವಲ್ಲ ಅದು ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಹೆಣ್ಮಕ್ಳು ಸ್ವಲ್ಪ ಸಮಾಧಾನವಾಗಿರಬೇಕು. ಆದರೆ ವ್ಯಾಪಾರಿಗಳಿಗೆ ಸ್ವಲ್ಪ ಅನುಕೂಲದ ವಾತಾವರಣ ಇದೆ. ರಾಜಕಾರಣದಲ್ಲಿ, ಔಷಧ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಅಪಮಾನ, ಮನಸ್ಸಿಗೇನೋ ವ್ಯಥೆ, ಆರೋಗ್ಯದಲ್ಲೂ ಸ್ವಲ್ಪ ವ್ಯಥೆ ಈ ಥರದ ಸಾಧ್ಯತೆ ಇದೆ. ಹೀಗಾಗಿ ನೀವು ಈ ದಿವಸ ದುರ್ಗಾ ಸನ್ನಿಧಾನದಲ್ಲೇ ನೀವು ಕೂಡ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು, ಕಠಿಣವಾದದ್ದನ್ನು ಸುಲಭ ಮಾಡಿಕೊಂಡು ಸಾಧಿಸ್ತಕ್ಕಂಥದ್ದು, ಕಠಿಣ ಕಾರ್ಯಗಳ ಸಾಧನೆ ಚೆನ್ನಾಗಿದೆ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದ್ದಾವೆ. ನೀವೊಂದು ಆಲೋಚನೆ, ಅವರೊಂದು ಆಲೋಚನೆ, ನಿಮ್ಮ ಮಾತೊಂದು ಅವ್ರ ಮಾತೊಂದು, ಹೀಗೆ ಅದು ಇದೆಯಲ್ಲ ಮನಸ್ಸೇಕಂ ವಚಸ್ಸೇಕಂ ಅಂತ. ಮಹಾತ್ಮರದ್ದು ಮನಸ್ಸು ಮತ್ತು ಮಾತು ಒಂದಾಗಿರುತ್ತಂತೆ. ಇಲ್ಲಿ ಮನಸ್ಸು ಮಾತು ಎರಡೂ ಬೇರೆ ದಾಂಪತ್ಯದಲ್ಲಿ ಹಾಗಾಗ್ಬಿಡುತ್ತೆ ಅಂತ ಆ ಸಾಧ್ಯತೆ ಇದೆ. ಈ ದಿವಸ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಿರಿಯರನ್ನು ಸ್ಮರಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಧನುರಾಶಿಯವರಿಗೆ ನೋಡಿ, ಕರ್ಮಾಧಿಪತಿ ಬಲಹೀನನಾಗಿ ಅಷ್ಟಮಾಧಿಪತಿ ಜೊತೆಗೂಡಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕು, ಪ್ರಮಾದ ಇವುಗಳನ್ನು ಸೂಚಿಸ್ತಾ ಇದೆ. ಬಂಧುಗಳ ಜೊತೆಗೆ ವಾಗ್ವಾದ, ಘರ್ಷಣೆ ಇದನ್ನು ಸೂಚಿಸ್ತಾ ಇದೆ.
ಸಮಾಧಾನವಾಗಿರಿ. ನೀರಿನ ಪ್ರಯಾಣ, ನೀರಿನ ಸಮೀಪದಲ್ಲಿ ಅಕಸ್ಮಾತ್ ಏನೋ ಟ್ರಿಪ್ಪು ಮತ್ತೊಂದು ಹೊರಟಿದ್ರೆ ಅಲ್ಲಿ ಹುಷಾರಾಗಿರಿ. ಪ್ರಮಾದ ಸೂಚಿಸ್ತಾ ಇದೆ ಹುಷಾರು. ಉಳಿದ ಹಾಗೆ ಈ ದಿವಸ ಬುದ್ಧಿ ಚೆನ್ನಾಗಿದೆ, ಬುದ್ಧಿವಂತರಾಗಿರ್ತೀರ, ಆಲೋಚನಾ ಶಕ್ತಿ ಚೆನ್ನಾಗಿದೆ, ಮಕ್ಕಳಿಂದ ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲಗಳು ಇದ್ದಾವೆ. ಆದರೆ ಸ್ವಲ್ಪ ವಿರೋಧಗಳು, ಶತ್ರುಕಾಟ ಇವುಗಳು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ಪ್ರಯಾಣ ಸೌಖ್ಯತೆ ಚೆನ್ನಾಗಿದೆ, ಮನರಂಜನೆ ಚೆನ್ನಾಗಿರ್ತದೆ, ಸ್ನೇಹಿತರ ಜೊತೆಗೆ ಅಥವಾ ಬಂಧುಗಳ ಜೊತೆಗೆ ಒಂದು ಒಳ್ಳೆಯ ವಾತಾವರಣ ಚೆನ್ನಾಗಿದೆ. ಈ ದಿವಸ ನಿಮಗೆ ಮಕ್ಕಳ ಜೊತೆಗೆ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ನೀವು ಹೊರಗಡೆ ಇರೋದೇ ಮನೆಯಿಂದ ಹೊರಗಿದ್ಬೇಡಪ್ಪ, ಆ ಥರದ್ದೊಂದು ಸಂದರ್ಭ ಎದುರಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಈ ದಿವಸ ನೀವು ಪ್ರಾರ್ಥನೆಗೆ ಬುದ್ಧಿರೂಪೇಣ ಸಂಸ್ಥಿತ ಈ ಮಂತ್ರ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಹಿ ಘಟನೆ, ಕೋಪ ತಾಪ, ಮಾತು ಒರಟುತನ ಬರತಕ್ಕಂಥದ್ದು, ಕುಟುಂಬದಲ್ಲಿ ಘರ್ಷಣೆಗಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಧೈರ್ಯ ಸಾಹಸ ಚೆನ್ನಾಗಿದೆ ಇದೆ. ಸೇವಕರ ಸಹಾಯ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು. ಮತ್ತು ಬಂಧು ಮಿತ್ರರಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ, ಯಾರು ಹಿತ ಅಂದ್ಕೋತೀರೋ ಅವರು ಹಿತವಾಗಿರಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ, ಸ್ನೇಹಿತರು ಬಂಧುಗಳ ಸಹಾಯ ಚೆನ್ನಾಗಿರ್ತದೆ. ಈ ದಿವಸ ಕುಟುಂಬದಲ್ಲೂ ಒಂದು ಒಳ್ಳೆಯ ವಾತಾವರಣ ಇರುತ್ತದೆ. ಮನಸ್ಸಿಗೆ ಹಿತವಾದ, ಮನಸ್ಸಿಗೆ ಸ್ವಲ್ಪ ಮಕ್ಕಳಿಂದ ಮನಸ್ಸಿಗೆ ಬೇಸರ ಆಗಬಹುದು. ಲಲಿತಾ ಪ್ರಾರ್ಥನೆ ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಪವರ್ಗ ಪ್ರದಾಯ ನಮಃ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.